ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪ್ರೀತಿಯಲ್ಲಿ ಮೋಸ, ಸ್ನೇಹದಲ್ಲಿ ದ್ರೋಹ, ಮದುವೆ ನಂತರ ವಿಚಿತ್ರ ಸಂಕಟ, ಇದೇನಾ ತುಲಾರಾಶಿಯವರ ಜೀವನ? ಯಾರ ಮುಂದೆಯೂ ಹೇಳಿಕೊಳ್ಳದ ನೋವು ತುಲಾರಾಶಿಯವರಿಗೆ ಯಾಕೆ? ಆತ್ಮೀಯ ತುಲಾರಾಶಿಯವರೇ, ನೀವು ಸಾಕ್ಷಾತ್ ಧರ್ಮ ಮತ್ತು ನ್ಯಾಯದ ಪ್ರತೀಕ. ಜಗತ್ತಿನ ಯಾವುದೇ ಸಮಸ್ಯೆ ಇರಲಿ ಅದನ್ನು ತೂಗಿ ಅಳೆದು ಸರಿಯಾದ ತೀರ್ಪು ಕೊಡುವ ಅದ್ಭುತ ಶಕ್ತಿ ನಿಮಗಿದೆ. ನಿಮ್ಮ ನಗುವಿನಲ್ಲಿ ಒಂದು ಆಕರ್ಷಣೆ ಇದೆ, ನಿಮ್ಮ ಮಾತಿನಲ್ಲಿ ಒಂದು ಸೌಜನ್ಯವಿದೆ. ಜಗಳ ಆಡುವವರನ್ನು ಒಂದು ಮಾಡುವ, ದ್ವೇಷಿಸುವವರನ್ನು ಪ್ರೀತಿಸುವಂತೆ ಮಾಡುವ ಮಾಂತ್ರಿಕ ಶಕ್ತಿ ಇರೋದು ಕೇವಲ ತುಲಾರಾಶಿಯವರಿಗೆ ಮಾತ್ರ. ಆದರೆ ಆತ್ಮೀಯ ತುಲಾರಾಶಿಯವರಿಗೆ, ನಿಮ್ಮನ್ನ ನೀವೇ ಕೇಳಿಕೊಳ್ಳಿ. ಇಡೀ ಜಗತ್ತಿನ ಸಮಸ್ಯೆಯನ್ನ ಬಗೆಹರಿಸುವ ನೀವು ನಿಮ್ಮ ಸ್ವಂತ ಬದುಕಿನ ಸಮಸ್ಯೆಯನ್ನ ಯಾಕೆ ಬಗೆಹರಿಸಿಕೊಳ್ಳಲು ಆಗುತ್ತಿಲ್ಲ? ಶುಕ್ರದಶೆಯ ಆಶೀರ್ವಾದ ಪಡೆದ ನೀವು ಐಷಾರಾಮಿ ಜೀವನ ನಡೆಸಬೇಕಾದವರು. ಆದರೆ ಇಂದು ಯಾಕೆ ಮನಃಶಾಂತಿ ಇಲ್ಲದೆ, ನಿದ್ದೆ ಇಲ್ಲದೆ ಒದ್ದಾಡುತ್ತಿದ್ದೀರಿ? ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ನಿಮಗೆ ಬದುಕಿನಲ್ಲಿ ಪದೇ ಪದೇ ಮೋಸವೇ ಯಾಕೆ ಉಡುಗೊರೆಯಾಗಿ ಸಿಗುತ್ತಿದೆ? ತುಲಾರಾಶಿಯವರೇ, ಇವತ್ತು ನೀವು ಒಂದು ಕಹಿ ಸತ್ಯವನ್ನ ಜೀರ್ಣಿಸಿಕೊಳ್ಳಲೇಬೇಕು. ನಿಮ್ಮ ಜೀವನದಲ್ಲಿ ಈಗ ಆಗುತ್ತಿರುವ ಅವಮಾನಗಳಿಗೆ, ಸೋಲುಗಳಿಗೆ ಅಥವಾ ಆರ್ಥಿಕ ಕಷ್ಟಗಳಿಗೆ ಬೇರೆ ಯಾರೂ ಕಾರಣರಲ್ಲ, ಸಾಕ್ಷಾತ್ ನೀವೇ ಕಾರಣ. ಹೌದು, ನಿಮ್ಮ ಉದ್ಧಾರವನ್ನ ತಡೆಯುತ್ತಿರುವುದು ನಿಮ್ಮ ಶತ್ರುಗಳಲ್ಲ, ಬದಲಾಗಿ ನಿಮ್ಮ ಸ್ವಭಾವದಲ್ಲೇ ಬೆರೆತು ಹೋಗಿರುವ ಒಂದು ಮಾರಕವಾದ ದೌರ್ಬಲ್ಯ. ಈ ಒಂದು ಗುಣ ನಿಮ್ಮನ್ನ ಎಷ್ಟು ಕುರುಡರನ್ನಾಗಿ ಮಾಡಿದೆ ಅಂದರೆ, ಹಗಲಿನಲ್ಲಿ ನಿಮ್ಮ ಕಣ್ಣ ಮುಂದೆಯೇ ನಿಮ್ಮ ಬದುಕನ್ನ ಯಾರು ದೋಚಿಕೊಂಡು ಹೋಗುತ್ತಿದ್ರು, ನೀವು ಸುಮ್ಮನೆ ನೋಡುತ್ತಾ ನಿಂತಿದ್ದೀರಿ. ಆ ಒಂದು ಗುಣ ದೇವತೆಗಳಂತೆ ಬದುಕಬೇಕಾದ ನಿಮ್ಮನ್ನ ಇಂದು ಸಾಮಾನ್ಯನಿಗಿಂತ ಕೀಳಾಗಿ ಬದುಕುವಂತೆ ಮಾಡಿರುವ ಆ ರಹಸ್ಯವೇನು? ಮತ್ತೆ ನೀವು ಸುಖನಂತೆ ಬದುಕಬೇಕಾದ್ರೆ ಮಾಡಬೇಕಾದ ಬದಲಾವಣೆ ಏನು? ಈ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ಇದನ್ನ ಅರ್ಧಕ್ಕೆ ನಿಲ್ಲಿಸಬೇಡಿ, ಯಾಕಂದ್ರೆ ಇದು ನಿಮ್ಮ ಮುರಿದು ಹೋದ ಮನಸ್ಸಿನ ಸಂಜೀವಿನಿ ಆಗಬಲ್ಲದು. ಆ ಕರಾಳ ದೌರ್ಬಲ್ಯದ ಬಗ್ಗೆ ತಿಳಿಯುವ ಮೊದಲು ಜಗತ್ತು ನಿಮ್ಮನ್ನ ಯಾಕೆ ಇಷ್ಟಪಡುತ್ತದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಅದಕ್ಕೂ ಮುನ್ನ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಶುಕ್ರದೇವ ಅಂತ ಕಮೆಂಟ್ ಮಾಡಿ. ತುಲಾರಾಶಿಯವರೇ, ನಿಮ್ಮ ರಾಶಿಯ ಚಿಹ್ನೆ ತಕ್ಕಡಿ ಅಂದರೆ ಬ್ಯಾಲೆನ್ಸ್. ಎಂತಹ ಒತ್ತಡದ ಪರಿಸ್ಥಿತಿಯಲ್ಲೂ ನೀವು ತಾಳ್ಮೆ ಕಳೆದುಕೊಳ್ಳುವುದಿಲ್ಲ. ಮೊದಲನೆಯದಾಗಿ ನಿಮ್ಮ ರಾಜತಾಂತ್ರಿಕತೆ ಮತ್ತು ಸೌಜನ್ಯ. ಯಾರ ಮನಸ್ಸಿಗೂ ನೋವಾಗದಂತೆ ಮಾತನಾಡುವ ಕಲೆ ನಿಮಗೆ ರಕ್ತಗತವಾಗಿ ಬಂದಿದೆ. ಎದುರಾಳಿ ಎಷ್ಟೇ ಕೋಪದಲ್ಲಿದ್ದರೂ ನಿಮ್ಮ ಒಂದೆರಡು ಪ್ರೀತಿಯ ಮಾತುಗಳಿಂದ ಅವರನ್ನು ತಣ್ಣಗಾಗಿಸಬಲ್ಲ ಶಕ್ತಿ ನಿಮಗಿದೆ. ಎರಡನೆಯದಾಗಿ ನಿಮ್ಮ ಸೌಂದರ್ಯ ಪ್ರಜ್ಞೆ ಮತ್ತು ಸ್ವಚ್ಛತೆ. ನೀವು ಇರೋ ಜಾಗ, ನೀವು ಧರಿಸುವ ಬಟ್ಟೆ, ನೀವು ಆಡುವ ಮಾತು, ಎಲ್ಲದರಲ್ಲೂ ಒಂದು ಅಚ್ಚುಕಟ್ಟುತನ ಇರುತ್ತದೆ. ಕೊಳಕುತನವನ್ನ, ಗಲಾಟೆಯನ್ನ ನೀವು ದ್ವೇಷಿಸುತ್ತೀರಿ. ಇದೇ ಕಾರಣಕ್ಕೆ ಜನ ನಿಮ್ಮನ್ನ ಸುಸಂಸ್ಕೃತರು ಅಂತ ಕರೆಯುತ್ತಾರೆ. ಮೂರನೆಯದಾಗಿ ಮತ್ತು ಅತಿ ಮುಖ್ಯವಾಗಿ, ನಿಮ್ಮ ನ್ಯಾಯಪರ ಅನ್ಯಾಯವನ್ನ ಕಂಡರೆ ನೀವು ಸಹಿಸುವುದಿಲ್ಲ, ಆದರೆ ಅದನ್ನು ವಿರೋಧಿಸುವಾಗಲೂ ಒಂದು ನಾಗರಿಕತೆಯನ್ನು ಪಾಲಿಸುತ್ತೆ. ಇಷ್ಟೆಲ್ಲ ಅದ್ಭುತ ಗುಣಗಳಿರುವ ನೀವು, ಜಗತ್ತಿಗೆ ಬೆಳಕು ನೀಡುವ ನೀವು, ನಿಮ್ಮ ಮನೆಯ ದೀಪವನ್ನೇ ಯಾಕೆ ಆರಿಸಿಕೊಂಡಿದ್ದೀರಿ? ನಿಮ್ಮ ಈ ಒಳ್ಳೆಯತನವೇ ನಿಮಗೆ ಮುಳುವಾಗಿದ್ದು ಹೇಗೆ? ಈಗ ಆ ಅಸಲಿ ಸತ್ಯವನ್ನ, ಆ ಕಹಿ ಗುಟ್ಟನ್ನ ಒಡೆಯುವ ಸಮಯ ಬಂದಿದೆ. ತುಲಾರಾಶಿಯವರೇ, ನಿಮ್ಮನ್ನ ಬಲಪ್ರಯೋಗದಿಂದ ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಆದರೆ ನಿಮ್ಮನ್ನ ಕಣ್ಣೀರು ಹಾಕುವಂತೆ ಮಾಡುತ್ತಿರುವುದು ನಿಮ್ಮ ಆ ಒಂದು ಮಾರಕ ದೌರ್ಬಲ್ಯ. ಅದೇ ನಿರ್ಧಾರ ತೆಗೆದುಕೊಳ್ಳಲಾಗದ ಗೊಂದಲ ಮತ್ತು ಎಲ್ಲರನ್ನ ಮೆಚ್ಚಿಸಲು ಹೋಗುವ ದಾಸ್ಯದ ಮನೋಭಾವ. ಕೇಳಲು ಇದು ಸಣ್ಣ ವಿಷಯ ಅನಿಸಬಹುದು, ಆದರೆ ಇದೇ ನಿಮ್ಮ ಬದುಕಿನ ಶಾಪ. ತುಲಾರಾಶಿಯವರಿಗೆ ಅವರಿಗೆ ಪ್ರತಿಯೊಂದು ವಿಷಯದಲ್ಲೂ ಗೊಂದಲ. ಇದನ್ನು ಮಾಡಬೇಕಾ ಅಥವಾ ಅದನ್ನು ಮಾಡಬೇಕಾ? ಇದು ಸರಿಯಾ ಅಥವಾ ಅದು ಸರಿಯಾ? ಈ ಗೊಂದಲದಲ್ಲೇ ನೀವು ಬದುಕಿನ ಅರ್ಧ ಸಮಯವನ್ನ ವ್ಯರ್ಥ ಮಾಡುತ್ತೀರಿ. ಅಷ್ಟೇ ಅಲ್ಲ, ನೀವು ಯಾರಿಗೂ ಇಲ್ಲ ಎಂದು ಹೇಳಲಾರಿರಿ. ಯಾರಾದರೂ ಬಂದು ಸಹಾಯ ಕೇಳಿದರೆ, ನಿಮ್ಮ ಹತ್ತಿರ ಸಮಯ ಇಲ್ಲದಿದ್ದರೂ, ನಿಮ್ಮ ಜೇಬಲ್ಲಿ ಹಣ ಇಲ್ಲದಿದ್ದರೂ, ನಿಮ್ಮ ಸುಖವನ್ನ ತ್ಯಾಗ ಮಾಡಿ ಅವರಿಗೆ ಸಹಾಯ ಮಾಡುತ್ತೀರಿ. ಯಾಕೆ ಗೊತ್ತಾ? ಎಲ್ಲಿ ನಾನು ಇಲ್ಲ ಅಂದರೆ ಅವರು ಬೇಜಾರು ಮಾಡ್ಕೊಳ್ತಾರೋ, ಎಲ್ಲಿ ನಾನು ಕೆಟ್ಟವನಾಗ್ತೇನೋ ಅನ್ನೋ ಭಯ ನಿಮ್ಮದು. ಈ ಎಲ್ಲರಿಗೂ ಒಳ್ಳೆಯವನಾಗಬೇಕು ಅನ್ನೋ ಹುಚ್ಚುತನ ಇದೆಯಲ್ಲ, ಇದೇ ನಿಮ್ಮನ್ನು ಸರ್ವನಾಶ ಮಾಡುತ್ತಿರುವುದು. ನೀವು ಬೇರೆಯವರ ಖುಷಿಗಾಗಿ ನಿಮ್ಮ ಆತ್ಮ ಗೌರವವನ್ನೇ ಒತ್ತೆ ಇಡುತ್ತೀರಿ. ನಿಮ್ಮದಲ್ಲದ ತಪ್ಪಿಗೆ ಕ್ಷಮೆ ಕೇಳುತ್ತೀರಿ. ಸಂಬಂಧ ಒಪ್ಪಿಕೊಳ್ಳಬೇಕು, ಉಳಿಸಿಕೊಳ್ಳಬೇಕು ಅಂತ ವಿಷಯವನ್ನೇ ಅಮೃತ ಅಂತ ಕುಡಿಯುತ್ತೀರಿ. ಆದರೆ ಪ್ರತಿಫಲವಾಗಿ ನಿಮಗೆ ಸಿಗೋದೇನು? ಕೇವಲ ಅವಮಾನ ಮತ್ತು ದ್ರೋಹ. ಈ ಅತಿಯಾದ ಒಳ್ಳೆಯತನ ಮತ್ತು ಗೊಂದಲದ ಸ್ವಭಾವ ನಿಮ್ಮ ಜೀವನದ ಮೇಲೆ ಬೀರುತ್ತಿರುವ 3 ಭಯಂಕರ ಪರಿಣಾಮಗಳನ್ನು ಒಮ್ಮೆ ಗಮನಿಸಿ.
ಮೊದಲನೆಯದಾಗಿ ಪರಾವಲಂಬಿಗಳ ಸ್ವರ್ಗವಾಗುವಿಕೆ. ತುಲಾರಾಶಿಯವರು ಎಲ್ಲಿಯವರೆಗೆ ಬೇರೆಯವರಿಗೆ ಉಪಯೋಗವಾಗುತ್ತಾರೆ ಅಲ್ಲಿಯವರೆಗೆ ಮಾತ್ರ ಜನ ಇವರನ್ನ ಪ್ರೀತಿಸುತ್ತಾರೆ. ನೀವು ನೋ ಹೇಳೋದಿಲ್ಲ ಅಂತ ಗೊತ್ತಿರೋ ಜನ ನಿಮ್ಮನ್ನ ಒಂದು ಟಿಶ್ಯೂ ಪೇಪರ್ ಥರ ಬಳಸಿಕೊಳ್ತಾರೆ. ನಿಮ್ಮ ಹಣ, ನಿಮ್ಮ ಸಮಯ, ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಕೊನೆಗೆ ನೀವು ಕಷ್ಟದಲ್ಲಿದ್ದಾಗ ನಿನಗೆ ಬುದ್ಧಿ ಇಲ್ವಾ, ಯಾಕೆ ಮಾಡಿದೆ ಅಂತ ನಿಮ್ಮನ್ನೇ ದೂಷಿಸಿ ಹೋಗ್ತಾರೆ. ಆದರೂ ನೀವು ಪಾಠ ಕಲಿಯುವುದಿಲ್ಲ, ಮತ್ತೆ ಅಂಥವರನ್ನೇ ನಂಬುತ್ತೀರಿ. ಎರಡನೆಯದಾಗಿ ಅವಕಾಶಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ನೀವು ಮಾಡುವ ತಡ ಅಂದರೆ ಇದೆಯಲ್ಲ, ಅದರಿಂದ ಎಷ್ಟೋ ಅದೃಷ್ಟ ಲಕ್ಷ್ಮಿಯನ್ನು ನೀವು ಬಾಗಿಲಿಂದಲೇ ವಾಪಸ್ ಕಳಿಸಿದ್ದೀರಿ. ಅತಿಯಾಗಿ ಯೋಚನೆ ಮಾಡುತ್ತಾ ಹೀಗಾದರೆ ಹೇಗೆ, ಹಾಗಾದರೆ ಹೇಗೆ ಅಂತ ಲೆಕ್ಕ ಹಾಕ್ತಾ ಕೂರುತ್ತೀರಿ. ಅಷ್ಟರಲ್ಲಿ ಕಡಿಮೆ ಬುದ್ಧಿವಂತರು ಆ ಅವಕಾಶವನ್ನು ಬಾಚಿಕೊಂಡು ಮುಂದೆ ಹೋಗಿರುತ್ತಾರೆ. ನಿಮ್ಮ ಬುದ್ಧಿವಂತಿಕೆ ಕೇವಲ ಪ್ಲಾನಿಂಗ್ ಮಾಡೋದ್ರಲ್ಲೇ ವ್ಯರ್ಥವಾಗುತ್ತಿದೆ ಹೊರತು ಆ್ಯಕ್ಷನ್ ತೆಗೆದುಕೊಳ್ಳುವುದರಲ್ಲಿ ಅಲ್ಲ. ಮೂರನೆಯದಾಗಿ ಒಳಮನಸ್ಸಿನ ನರಕ. ಹೊರಗೆ ಎಲ್ಲರ ಜೊತೆ ನಗುತ್ತಾ ಇರುವ ನೀವು ಒಳಗೆ ಅಳುತ್ತಿರುತ್ತೀರಿ. ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ, ನಾನು ಎಲ್ಲರಿಗೂ ಇಷ್ಟೆಲ್ಲ ಮಾಡಿದರೂ ನನಗೇಕೆ ಈ ಶಿಕ್ಷೆ ಅನ್ನೋ ಕೊರಗು ನಿಮ್ಮನ್ನು ದಿನೇ ದಿನೇ ಕೊಲ್ಲುತ್ತಿದೆ. ನಿಮ್ಮ ತನವನ್ನೇ ಕಳೆದುಕೊಂಡು ಬೇರೆಯವರಿಗಾಗಿ ಬದುಕುವ ಬೊಂಬೆಯಾಗಿದ್ದೀರಿ. ತುಲಾರಾಶಿಯವರೇ, ಸಾಕು ಮಾಡಿ. ಈ ತ್ಯಾಗವನ್ನು ನಿಮ್ಮ ಒಳ್ಳೆಯತನಕ್ಕೆ ಬೆಲೆ ಇಲ್ಲದ ಜಾಗದಲ್ಲಿ ನಿಮ್ಮ ತನವನ್ನು ತೋರಿಸುವ ಸಮಯ ಬಂದಿದೆ. ನೀವು ಮತ್ತೆ ಎದ್ದು ನಿಲ್ಲಬೇಕು. ನಿಮ್ಮ ರಾಶ್ಯಾಧಿಪತಿ ಶುಕ್ರನಂತೆ ಮತ್ತೆ ಮಿನುಗಬೇಕು. ಅಂದರೆ ಈ 3 ಕಠಿಣ ನಿರ್ಧಾರಗಳನ್ನು ಈಗಲೇ ತೆಗೆದುಕೊಳ್ಳಿ. ಮೊದಲನೆಯದಾಗಿ ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸುವುದನ್ನು ಕಲಿಯಿರಿ. ಯಾರು ನಿಮ್ಮ ಸಮಯವನ್ನು, ಶಾಂತಿಯನ್ನು ಹಾಳು ಮಾಡುತ್ತಾರೋ ಅವರಿಗೆ ಮುಖಕ್ಕೆ ಹೊಡೆದಂತೆ ನನ್ನಿಂದ ಆಗಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ನೀವು ಕೆಟ್ಟವರಾದರೂ ಪರವಾಗಿಲ್ಲ, ನಿಮ್ಮ ನೆಮ್ಮದಿಗಿಂತ ದೊಡ್ಡದು ಯಾವುದೂ ಇಲ್ಲ. ನೆನಪಿಡಿ, ಜಗತ್ತನ್ನು ಮೆಚ್ಚಿಸಲು ನೀವು ಹುಟ್ಟಿಲ್ಲ. ನಿಮ್ಮ ಬೌಂಡರಿಯನ್ನು ನೀವೇ ಹಾಕಿಕೊಳ್ಳಿ, ಆಗ ಮಾತ್ರ ಜನ ನಿಮಗೆ ಬೆಲೆ ಕೊಡುತ್ತಾರೆ. ಎರಡನೆಯದಾಗಿ ತ್ವರಿತ ನಿರ್ಧಾರಗಳೇ ಯಶಸ್ಸಿನ ಮೆಟ್ಟಿಲು. ಇಂದಿನಿಂದ ಅತಿಯಾಗಿ ಯೋಚನೆ ಮಾಡುವುದನ್ನು ಬಿಡಿ. ಯಾವುದೇ ಅವಕಾಶ ಬಂದರೆ ಅದು 70% ಸರಿಯಿದೆ ಅನಿಸಿದರೆ ಮುನ್ನುಗ್ಗಿ. ತಪ್ಪು ನಡೆದರೆ ತಿದ್ದಿಕೊಳ್ಳೋಣ, ಆದರೆ ಯೋಚನೆ ಮಾಡುತ್ತಾ ಕೂತು ಸಮಯ ವ್ಯರ್ಥ ಮಾಡಬೇಡಿ. ನಿಂತ ನೀರು ಕೊಳೆಯಾಗುತ್ತದೆ, ಹರಿಯುವ ನೀರು ಮಾತ್ರ ಪವಿತ್ರ. ಹಾಗೆಯೇ ಆ್ಯಕ್ಷನ್ ತೆಗೆದುಕೊಳ್ಳುವ ತುಲಾರಾಶಿಯವರು ಮಾತ್ರ ಗೆಲ್ಲುತ್ತಾರೆ. ಮೂರನೆಯದಾಗಿ ಸ್ವಯಂ ಪ್ರೀತಿ ಮತ್ತು ಸ್ವಾರ್ಥ. ಹೌದು, ನೀವು ಸ್ವಲ್ಪ ಸ್ವಾರ್ಥಿಗಳಾಗಬೇಕು. ನಿಮ್ಮ ಸಂಪಾದನೆಯನ್ನು, ನಿಮ್ಮ ಪ್ರೀತಿಯನ್ನು ಮೊದಲು ನಿಮ್ಮ ಮೇಲೆ ಖರ್ಚು ಮಾಡಿ. ನೀವು ಚೆನ್ನಾಗಿದ್ದರೆ ಮಾತ್ರ ಜಗತ್ತು ಚೆನ್ನಾಗಿ ಕಾಣುತ್ತದೆ. ಕನ್ನಡಿಯಲ್ಲಿ ನೋಡಿಕೊಂಡು ಬೇರೆಯವರಿಗಾಗಿ ಬದುಕುವುದನ್ನು ಬಿಟ್ಟು ನಿಮಗಾಗಿ ನೀವು ಬದುಕುವುದನ್ನು ಹಿಂದೆ ಪ್ರಾರಂಭಿಸಿ. ತುಲಾರಾಶಿಯವರೇ, ನೀವು ವಜ್ರದ ಹರಳಿದ್ದಂತೆ. ವಜ್ರಕ್ಕೆ ಹೊಳಪು ಬರಬೇಕಂದ್ರೆ ಅದನ್ನು ಕತ್ತರಿಸಬೇಕು. ತುಲಾರಾಶಿಯವರೇ, ನೀವು ವಜ್ರದ ಹರಳಿದ್ದಂತೆ. ವಜ್ರಕ್ಕೆ ಹೊಳಪು ಬರಬೇಕಂದ್ರೆ ಅದನ್ನು ಕತ್ತರಿಸಬೇಕು. ನೀವು ಪಟ್ಟ ಕಷ್ಟಗಳು, ಅನುಭವಿಸಿದ ಅವಮಾನಗಳು ನಿಮ್ಮನ್ನು ಇನ್ನಷ್ಟು ಗಟ್ಟಿಯಾಗಿಸಬೇಕೇ ಹೊರತು ವೀಕ್ ಆಗಿಸಿಲ್ಲ. ಇಂದಿನಿಂದ ನಿಮ್ಮ ಜೀವನದ ತಕ್ಕಡಿಯಲ್ಲಿ ಒಂದು ಕಡೆ ಜಗತ್ತನ್ನು ಇಡಿ, ಇನ್ನೊಂದು ಕಡೆ ನಿಮ್ಮನ್ನು ನೀವು ಇಟ್ಟುಕೊಳ್ಳಿ. ಯಾವಾಗಲೂ ನಿಮ್ಮ ಕಡೆಯ ತೂಕ ಹೆಚ್ಚಿರಲಿ. ನಿಮ್ಮ ಮೃದು ಸ್ವಭಾವವನ್ನು ದೌರ್ಬಲ್ಯ ಎಂದು ಭಾವಿಸಿದವರಿಗೆ ನಿಮ್ಮ ಕಠಿಣ ನಿರ್ಧಾರಗಳ ಮೂಲಕ ಉತ್ತರ ಕೊಡಿ. ನಿಮ್ಮನ್ನು ಕಡೆಗಣಿಸಿದವರು, ನಿಮ್ಮನ್ನು ಬಳಸಿಕೊಂಡು ಬಿಸಾಡಿದವರು ನಾಳೆ ನಿಮ್ಮ ಯಶಸ್ಸನ್ನು ಕಂಡು ಸಾಲಿನಲ್ಲಿ ಬಂದು ನಿಲ್ಲುವಂತೆ ಬೆಳೆಯಿರಿ. ಆ ತಾಕತ್ತು, ಆ ಕಲೆ, ಆ ರಾಜಯೋಗ ನಿಮ್ಮ ಜಾತಕದಲ್ಲೇ ಇದೆ. ಬೇಕಾಗಿರೋದು ಕೇವಲ ಎಚ್ಚೆತ್ತುಕೊಳ್ಳುವ ಮನಸ್ಸು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೇಳಿದ ಮಾತುಗಳು ನಿಮ್ಮ ಜೀವನಕ್ಕೆ ಹತ್ತಿರ ಅನಿಸಿದರೆ, ಹೌದು ನಾನು ಕೂಡ ಇದೇ ತಪ್ಪನ್ನು ಮಾಡ್ತಿದ್ದೆ ನಿಮಗೆ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ ನಮಗೆ ಇಂತಹ ಆಳವಾದ ಸತ್ಯಗಳನ್ನು ಹುಡುಕಿ ತರಲು ಸ್ಫೂರ್ತಿ ನೀಡುತ್ತದೆ. ಮತ್ತು ತುಲಾರಾಶಿಯವರೇ, ನಿಮ್ಮಂತೆ ನೋವು ಅನುಭವಿಸುತ್ತಿರುವ, ದಾರಿ ಕಾಣದೇ ಇರುವ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ. ಜ್ಯೋತಿಷ್ಯದ ಜೊತೆಗೆ ಜೀವನದ ಪಾಠವನ್ನು ಕಲಿಯಲು, ನಿಮ್ಮ ಬದುಕಿನ ರಹಸ್ಯಗಳನ್ನು ಪ್ರತಿ ವಾರ ತಿಳಿದುಕೊಳ್ಳಲು ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ಬೆಲ್ಲೈಕಾನ್ ಒತ್ತಿ. ನಿಮ್ಮ ಜೀವನದ ಯಾವ ಘಟನೆ ನಿಮಗೆ ಹೆಚ್ಚು ನೋವು ತಂದಿದೆ ಅಥವಾ ನೀವು ಇನ್ಮುಂದೆ ಯಾವ ಬದಲಾವಣೆ ಮಾಡಿಕೊಳ್ತೀರಿ ಎಂಬುದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಿಮ್ಮ ಗೆಲುವೇ ನಮ್ಮ ಗುರಿ. ಸರ್ವೇ ಜನ ಸುಖಿನೋ ಭವಂತು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ತುಲಾರಾಶಿಯವರೇ, ನೀವು ಹುಟ್ಟಿನಿಂದಲೇ ಅತ್ಯಂತ ಬುದ್ಧಿವಂತರು, ಕಷ್ಟಪಟ್ಟು ಕೆಲಸ ಮಾಡುವವರು ಮತ್ತು ಕನಸಿನಲ್ಲೂ ಯಾರಿಗೂ ಮೋಸ ಮಾಡದವರು. ಆದರೂ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಆ ದೊಡ್ಡ ಯಶಸ್ಸು ನಿಮ್ಮಿಂದ ಪದೇ ಪದೇ ದೂರವಾಗುತ್ತಿದೆ.
ನಿಮ್ಮಷ್ಟು ಶ್ರಮ ಪಡೆದ, ನಿಮ್ಮಷ್ಟು ಪ್ರತಿಭೆ ಮತ್ತು ಜ್ಞಾನವಿಲ್ಲದ ಬೇರೆಯವರು ನಿಮ್ಮ ಕಣ್ಣೆದುರೇ ಸುಲಭವಾಗಿ ಮೇಲಿರುತ್ತಾರೆ. ಆದರೆ ನೀವು ಮಾತ್ರ ಎಷ್ಟೇ ಕಷ್ಟಪಟ್ಟರೂ, ಎಷ್ಟೇ ಪ್ರಾಮಾಣಿಕತೆಯಿಂದ ದುಡಿದರೂ ಒಂದೇ ಕಡೆ ಸಿಲುಕಿಕೊಂಡಂತೆ ಭಾಸವಾಗುತ್ತಿದೆ. ಹಾಗಾದರೆ ಈ ವಿಡಿಯೋ ನಿಮಗಾಗಿ ಮಾತ್ರ ಮಾಡಲ್ಪಟ್ಟಿದೆ. ನೀವು ಎಷ್ಟೇ ಪ್ರಯತ್ನಿಸಿದರೂ ನಿಮ್ಮ ಏಳಿಗೆಗೆ ಅಡ್ಡಿಯಾಗುತ್ತಿರುವ, ನಿಮ್ಮ ಹಿಂದೆ ಇದ್ದು ನಿಮ್ಮ ಕಾಲೆಳೆಯುತ್ತಿರುವ ಆ 3 ಅತಿ ದೊಡ್ಡ ಗುಪ್ತ ಶತ್ರುಗಳು ಯಾರು ಗೊತ್ತಾ? ಅವರು ಯಾವುದೇ ಕಣ್ಣಿಗೆ ಕಾಣುವ ಹೆಸರಿನವರಲ್ಲ. ವಿಡಿಯೋದ ಕೊನೆಯಲ್ಲಿ ಆ ಬೆಚ್ಚಿ ಬೀಳಿಸುವ ರಹಸ್ಯವನ್ನು ಸಂಪೂರ್ಣವಾಗಿ ಬಿಚ್ಚಿಡಲಿದ್ದೇನೆ. ಆ 3 ಶತ್ರುಗಳನ್ನು ನೀವು ಇಂದು ಗುರುತಿಸಿಬಿಟ್ಟರೆ ನಿಮ್ಮ ಯಶಸ್ಸನ್ನು ತಡೆಯಲು ಈ ಪ್ರಪಂಚದಲ್ಲಿ ದೇವರಿಂದಲೂ ಸಾಧ್ಯವಿಲ್ಲ. ದಯವಿಟ್ಟು ಈ ವಿಡಿಯೋವನ್ನು 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಏಕೆಂದರೆ ಇಂದು ನೀವು ತಿಳಿಯಲಿರುವ ಆ ಪರಮ ಸತ್ಯ ನಿಮ್ಮ ಇಡೀ ಜೀವನದ ದಿಕ್ಕನ್ನೇ, ನಿಮ್ಮ ಭವಿಷ್ಯವನ್ನೇ ಶಾಶ್ವತವಾಗಿ ಬದಲಾಯಿಸಲಿದೆ. ಅದಕ್ಕೂ ಮೊದಲು ಜೈ ಶುಕ್ರದೇವ ಎಂದು ಕಮೆಂಟ್ ಮಾಡಿ. ತುಲಾ ರಾಶಿ ಎಂದರೆ ಸಮತೋಲನದ ಸಂಕೇತ. ಸೌಂದರ್ಯ, ಕಲೆ, ಐಷಾರಾಮಿ ಮತ್ತು ಪ್ರೀತಿಯ ಕಾರಕನಾದ ಶುಕ್ರಗ್ರಹದ ಆಧಿಪತ್ಯದಲ್ಲಿರುವ ನೀವು ಹುಟ್ಟಿನಿಂದಲೇ ಅತ್ಯಂತ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುವವರು. ಸೌಂದರ್ಯ, ಕಲೆ, ನ್ಯಾಯ ಮತ್ತು ಶಾಂತಿಯನ್ನು ಪ್ರೀತಿಸುವ ನೀವು ಎಲ್ಲರೊಂದಿಗೂ ಬೆರೆಯುವ, ಎಲ್ಲರನ್ನೂ ಸಮಾನವಾಗಿ ಕಾಣುವ ಅದ್ಭುತ ಗುಣವನ್ನು ಹೊಂದಿದ್ದೀರಿ. ನಿಮ್ಮ ಮನಸ್ಸು ಸ್ಫಟಿಕದಷ್ಟು ಸ್ವಚ್ಛವಾದದ್ದು. ಯಾರಾದರೂ ಕಷ್ಟದಲ್ಲಿದ್ದಾರೆ ಎಂದು ತಿಳಿದರೆ ನಿಮ್ಮ ಸ್ವಂತ ಕಷ್ಟಗಳನ್ನು ಮರೆತು ನಿಮ್ಮ ಕೈಲಾದ ಸಹಾಯ ಮಾಡಲು ಮುಂದಾಗುತ್ತೀರಿ. ನಿಮ್ಮ ಬಳಿ ಇರುವ ಹಣ, ಸಮಯ ಮತ್ತು ಸಂಪನ್ಮೂಲಗಳನ್ನು ಬೇರೆಯವರಿಗಾಗಿ ಖರ್ಚು ಮಾಡಲು ನೀವು ಎಂದಿಗೂ ಹಿಂದೇಟು ಹಾಕುವುದಿಲ್ಲ. ನಿಮ್ಮ ಈ ನಿಸ್ವಾರ್ಥ ಗುಣದಿಂದಾಗಿಯೇ ಅನೇಕರು ನಿಮ್ಮನ್ನು ಪ್ರೀತಿಸುತ್ತಾರೆ, ಗೌರವಿಸುತ್ತಾರೆ ಮತ್ತು ನಿಮ್ಮ ಸಲಹೆಗಳನ್ನು ಪಡೆಯಲು ನಿಮ್ಮ ಬಳಿ ಬರುತ್ತಾರೆ. ಒಂದು ವೇಳೆ ನೀವು ಕೋಣೆಯೊಳಗೆ ಪ್ರವೇಶಿಸಿದರೆ ಸಾಕು, ಅಲ್ಲಿನ ವಾತಾವರಣವೇ ಬದಲಾಗುತ್ತದೆ. ಅಷ್ಟೊಂದು ಸಕಾರಾತ್ಮಕ ಶಕ್ತಿ ನಿಮ್ಮಲ್ಲಿದೆ. ಆದರೆ ಇವೆಲ್ಲದರ ನಡುವೆ ನಿಮ್ಮ ಒಳಗೆ ನಡೆಯುತ್ತಿರುವ ಒಂದು ಭೀಕರವಾದ ಹೋರಾಟ, ಮೌನ ರೋಧನ ಯಾರಿಗೂ ತಿಳಿದಿಲ್ಲ. ಹೊರಗಡೆ ನಗುನಗುತ್ತಾ ಕಾಣುವ ನಿಮ್ಮ ಮುಖದ ಹಿಂದೆ ಸಾವಿರಾರು ಆಲೋಚನೆಗಳು, ಭವಿಷ್ಯದ ಬಗೆಗಿನ ಆತಂಕಗಳು ಮತ್ತು ಯಾರಿಗೂ ಹೇಳಿಕೊಳ್ಳಲಾಗದ ಅಸಹಾಯಕತೆ ಅಡಗಿದೆ ಎಂಬ ಸತ್ಯ ಕೇವಲ ನಿಮಗೆ ಮತ್ತು ಆ ದೇವರಿಗೆ ಮಾತ್ರ ಗೊತ್ತು. ನೀವು ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಬೇಕು, ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರಬೇಕು, ಐಷಾರಾಮಿ ಜೀವನ ನಡೆಸಬೇಕು ಮತ್ತು ನಿಮ್ಮ ಕುಟುಂಬವನ್ನು ಅತ್ಯಂತ ಸಂತೋಷವಾಗಿಡಬೇಕು ಎಂದು ಬಲವಾಗಿ ಕನಸು ಕಾಣುತ್ತೀರಿ. ಆ ಕನಸಿಗಾಗಿ ಹಗಲಿರುಳು ನಿದ್ದೆಗೆಟ್ಟು ಶ್ರಮಿಸುತ್ತೀರಿ. ಆದರೆ ಪ್ರತಿ ಬಾರಿ ನೀವು ಯಶಸ್ಸಿನ ಹೊಸ್ತಿಲಿಗೆ ಬಂದಾಗಲೂ, ಗುರಿ ಮುಟ್ಟುವ ಕೊನೆಯ ಗಳಿಗೆಯಲ್ಲಿ ಯಾವುದೋ ಒಂದು ಕಾಣದ ಶಕ್ತಿ ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತದೆ. ಆ ಶಕ್ತಿ ಯಾವುದು? ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲನ್ನು, ಅದು ಆ ಶತ್ರುಗಳು ಯಾರು? ಅದನ್ನು ತಿಳಿಯುವ ಮುನ್ನ ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಡೆಯುತ್ತಿರುವ ಕೆಲವು ಘಟನೆಗಳನ್ನು ಒಮ್ಮೆ ಸೂಕ್ಷ್ಮವಾಗಿ ಮೆಲುಕು ಹಾಕಿ ನೋಡಿ. ನೀವು ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ಇತರರಿಗೆ, ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಸಹಾಯ ಮಾಡಿರುತ್ತೀರಿ. ಆದರೆ ನಿಮಗೆ ನಿಜವಾದ ಕಷ್ಟ ಬಂದಾಗ ಅದೇ ಜನ ನಿಮ್ಮ ಕರೆಯನ್ನು ಸ್ವೀಕರಿಸುವುದಿಲ್ಲ, ನಿಮ್ಮ ಕೈ ಬಿಟ್ಟಿರುತ್ತಾರೆ. ನೀವು ಯಾರಿಗೋ ಒಳ್ಳೆಯದನ್ನು ಮಾಡಲು ಹೋಗಿ ನೀವೇ ಕೆಟ್ಟವರಾಗಿರುವ ಸನ್ನಿವೇಶಗಳು ನಿಮ್ಮ ಜೀವನದಿಂದ ಎಷ್ಟೋ ಬಾರಿ ನಡೆದಿವೆ. ನಿಮ್ಮ ಮೇಲೆ ಸಂಪೂರ್ಣವಾಗಿ ಆಧಾರಿತವಾದವರು, ನಿಮ್ಮ ಸಹಾಯದಿಂದ, ನಿಮ್ಮ ಹಣದಿಂದ ಮೇಲೆ ಬಂದವರು ಇಂದು ನಿಮ್ಮನ್ನೇ ಕಡೆಗಣಿಸುತ್ತಿರಬಹುದು ಅಥವಾ ನಿಮ್ಮನ್ನೇ ದೂಷಿಸುತ್ತಿರಬಹುದು. ಆರ್ಥಿಕವಾಗಿಯೂ ಕೂಡ ನೀವು ಎಷ್ಟೇ ಹಣ ಸಂಪಾದಿಸಿದರೂ ಅದು ನಿಮ್ಮ ಕೈಯಲ್ಲಿ ಉಳಿಯುವುದಿಲ್ಲ. ಯಾವುದೋ ಒಂದು ರೂಪದಲ್ಲಿ ಆಸ್ಪತ್ರೆ ಖರ್ಚಾಗಿ, ವಾಹನ ರಿಪೇರಿಯಾಗಿ ಅಥವಾ ಇನ್ಯಾವುದೋ ಅನಿರೀಕ್ಷಿತ ರೂಪದಲ್ಲಿ ಖರ್ಚಾಗಿ ಹೋಗುತ್ತದೆ. ಅಥವಾ ನೀವು ನಂಬಿ ಕರಗಿಕೊಟ್ಟ ಹಣ ವಾಪಸ್ ಬರುವುದೇ ಇಲ್ಲ. ನೀವು ಹಣ ಕೇಳಿದರೆ ಅವರೇ ನಿಮ್ಮ ಮೇಲೆ ಜಗಳಕ್ಕೆ ಬರುತ್ತಾರೆ. ವೃತ್ತಿ ಜೀವನದಲ್ಲಿಯೂ ನಿಮ್ಮ ಪರಿಸ್ಥಿತಿ ಭಿನ್ನವಾಗಿಲ್ಲ. ನೀವು ಹಗಲಿರುಳು ಕಚೇರಿಯಲ್ಲಿ ದುಡಿದು ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡಿದ ಕೆಲಸಕ್ಕೆ ನಿಮ್ಮ ಸಹೋದ್ಯೋಗಿಗಳು ಅಥವಾ ಮೇಲಾಧಿಕಾರಿಗಳು ಕ್ರೆಡಿಟ್ ತೆಗೆದುಕೊಳ್ಳುತ್ತಾರೆ. ಪ್ರಮೋಷನ್, ಬೋನಸ್ ಅಥವಾ ಆರ್ಥಿಕ ಲಾಭದ ವಿಷಯ ಬಂದಾಗ ನಿಮ್ಮನ್ನು ವ್ಯವಸ್ಥಿತವಾಗಿ ಕಡೆಗಣಿಸಲಾಗುತ್ತದೆ. ಇವೆಲ್ಲವೂ ಕೇವಲ ಕಾಕತಾಳೀಯವಲ್ಲ ಅಥವಾ ಇದು ನಿಮ್ಮ ಜಾತಕದ ದೋಷವೋ ನಿಮ್ಮ ದುರದೃಷ್ಟವೋ ಖಂಡಿತ ಅಲ್ಲ. ಇದರ ಹಿಂದೆ ಒಂದು ಸ್ಪಷ್ಟವಾದ ಕಾರಣವಿದೆ. ನಿಮ್ಮ ಸುತ್ತಲೂ ಒಂದು ದೊಡ್ಡ ಮಾಯಾಜಾಲವನ್ನು ಹೆಣೆಯಲಾಗಿದೆ. ಆ ಜಾಲದಲ್ಲಿ ನೀವು ಸಂಪೂರ್ಣವಾಗಿ ಸಿಲುಕಿಕೊಂಡಿದ್ದೀರಿ. ನಿಮ್ಮ ಅದ್ಭುತವಾದ ಶಕ್ತಿಯನ್ನು, ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಅದೃಷ್ಟವನ್ನು ಪ್ರತಿನಿತ್ಯ ಹೀರಿಕೊಳ್ಳುತ್ತಿರುವ ಆ 3 ಗುಪ್ತ ಶತ್ರುಗಳು ನಿಮ್ಮ ಕಣ್ಣೆದುರೇ ಇದ್ದಾರೆ, ನಿಮ್ಮೊಂದಿಗೆ ವಾಸಿಸುತ್ತಿದ್ದಾರೆ. ಆದರೆ ಅವರನ್ನು ಶತ್ರುಗಳು ಎಂದು ಗುರುತಿಸಲು ನಿಮಗೆ ಇದುವರೆಗೂ ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ಅವರು ಖಡ್ಗ ಹಿಡಿದು ಬರುವ ಶತ್ರುಗಳ ರೂಪದಲ್ಲಿ ಬಂದಿಲ್ಲ. ಬದಲಾಗಿ ನಿಮ್ಮದೇ ಗುಣಗಳಾಗಿ, ನಿಮ್ಮದೇ ಮುಗ್ಧ ಅಭ್ಯಾಸಗಳಾಗಿ ನಿಮ್ಮ ರಕ್ತದ ಕಣಕಣದಲ್ಲೂ ಸೇರಿಕೊಂಡಿದ್ದಾರೆ.
ಹೌದು, ಆ ಶತ್ರುಗಳು ಬೇರೆ ಯಾರೂ ಅಲ್ಲ, ಬೇರೆ ಯಾವ ಗ್ರಹಗಳೂ ಅಲ್ಲ, ನಿಮ್ಮೊಳಗೆ ಅಡಗಿರುವ ನಿಮ್ಮದೇ ಕೆಲವು ಮಾನಸಿಕ ದೌರ್ಬಲ್ಯಗಳು. ಈಗ ಆ ರಹಸ್ಯವನ್ನ ಬಿಚ್ಚಿಡುವ, ನಿಮ್ಮ ಕಣ್ಣು ತೆರೆಸುವ ಸಮಯ ಬಂದಿದೆ. ನಿಮ್ಮ ಯಶಸ್ಸಿಗೆ ಕಂಟಕವಾಗಿರುವ, ನಿಮ್ಮನ್ನ ಮೇಲೇಳಲು ಬಿಡದ ಆ 3 ಗುಪ್ತ ಶತ್ರುಗಳು ಯಾರು ಎಂದು ಈಗ ಒಂದೊಂದಾಗಿ ವಿವರಿಸುತ್ತೇನೆ. ಎಚ್ಚರಿಕೆಯಿಂದ ಆಲಿಸಿ. ನಿಮ್ಮ ಯಶಸ್ಸನ್ನ ತಡೆಯುತ್ತಿರುವ ಮೊದಲನೆಯ ಮತ್ತು ಅತ್ಯಂತ ಅಪಾಯಕಾರಿ ಶತ್ರು ಎಂದರೆ ನಿಮ್ಮ ಅತಿಯಾದ ಆಲೋಚನೆ ಅಥವಾ ಓವರ್ ಥಿಂಕಿಂಗ್. ತುಲಾರಾಶಿಯವರ ಅತಿ ದೊಡ್ಡ ದೌರ್ಬಲ್ಯವೆಂದರೆ ಒಂದು ಸಣ್ಣ ನಿರ್ಧಾರ ತೆಗೆದುಕೊಳ್ಳಲು ಕೂಡ ಅವರು ತೆಗೆದುಕೊಳ್ಳುವ ವಿಪರೀತ ಸಮಯ. ನೀವು ಪ್ರತಿಯೊಂದು ವಿಷಯವನ್ನು ನಿಮ್ಮ ಮನಸ್ಸಿಗೆ ತಕ್ಕಡಿಯಲ್ಲಿ ಇಟ್ಟು ತೂಗುತ್ತಲೇ ಇರುತ್ತೀರಿ. ಇದು ಸರಿಯೇ ಅಥವಾ ಅದು ಸರಿಯೇ? ನಾನು ಕೆಲಸ ಮಾಡಿದರೆ ಏನಾಗಬಹುದು? ಇದರಿಂದ ಯಾರಿಗಾದರೂ ಭವಿಷ್ಯದಲ್ಲಿ ತೊಂದರೆಯಾಗುತ್ತದೆಯೇ? ಜನರು ನನ್ನ ಬಗ್ಗೆ ಏನಂದುಕೊಳ್ತಾರೆ? ನಾನು ಸೋತು ಬಿಟ್ಟರೆ ಏನು ಗತಿ? ಹೀಗೆ ಒಂದೇ ವಿಷಯದ ಬಗ್ಗೆ 100 ಆಯಾಮಗಳಲ್ಲಿ ಹಗಲಿರುಳು ಅತಿಯಾಗಿ ಯೋಚಿಸುತ್ತೀರಿ. ರಾತ್ರಿ ಮಲಗುವಾಗಲೂ ನಿಮ್ಮ ಮೆದುಳು ವಿಶ್ರಾಂತಿ ಪಡೆಯುವುದಿಲ್ಲ. ಒಮ್ಮೆ ನೀವು ಬಹಳ ಕಷ್ಟಪಟ್ಟು ಒಂದು ನಿರ್ಧಾರ ತೆಗೆದುಕೊಂಡ ಮೇಲೂ ಅದು ಸರಿಯೋ ತಪ್ಪೋ ಎಂಬ ಗೊಂದಲ, ಆತಂಕ ನಿಮ್ಮನ್ನು ಕಾಡುತ್ತಲೇ ಇರುತ್ತದೆ. ನಿಮ್ಮ ಈ ಅತಿಯಾದ ವಿಶ್ಲೇಷಣೆ ನಿಮ್ಮ ಜೀವನದ ಎಷ್ಟೋ ಅದ್ಭುತ ಅವಕಾಶಗಳು, ಲಕ್ಷಾಂತರ ರೂಪಾಯಿ ಲಾಭ ತರುವ ಪ್ರಾಜೆಕ್ಟ್ಗಳು, ಒಳ್ಳೆಯ ಸಂಬಂಧಗಳು ನಿಮ್ಮ ಕೈತಪ್ಪಿ ಹೋಗಿವೆ. ನೀವು ಯೋಚಿಸುತ್ತಾ ಲೆಕ್ಕಾಚಾರ ಹಾಕುತ್ತಾ ಕೂರುವಷ್ಟರಲ್ಲಿ ನಿಮ್ಮಷ್ಟು ಪ್ರತಿಭೆ ಇಲ್ಲದ ಆದರೆ ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳುವ ಬೇರೊಬ್ಬ ವ್ಯಕ್ತಿ ಆ ಅವಕಾಶವನ್ನು ಬಳಸಿಕೊಂಡು ಬಹಳ ದೂರ ಹೋಗಿರುತ್ತಾನೆ. ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೇ ಇರುವುದೇ ನಿಮ್ಮ ಮೊದಲ ಶತ್ರು. ಯಶಸ್ಸು ಯಾವಾಗಲೂ ವೇಗವನ್ನು ಬಯಸುತ್ತದೆ. ನೀವು ಅತಿಯಾಗಿ ಯೋಚಿಸುವುದನ್ನು ಹಿಂದೆ ಈ ಕ್ಷಣವೇ ನಿಲ್ಲಿಸಬೇಕು. ನಿಮ್ಮ ಒಳಮನಸ್ಸಿನ ಧ್ವನಿಯನ್ನು ನಂಬಿ ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು. ತಪ್ಪುಗಳಾಗುತ್ತವೆ ಎಂಬ ಭಯವನ್ನು ಮೊದಲು ನಿಮ್ಮ ಮನಸ್ಸಿನಿಂದ ಕಿತ್ತು ಬಿಸಾಕಿ. ಏಕೆಂದರೆ ಯಾವ ನಿರ್ಧಾರವನ್ನು ಮಾಡದೆ ಒಂದೇ ಕಡೆ ಕೊಳೆಯುವುದಕ್ಕಿಂತ ಒಂದು ತಪ್ಪು ನಿರ್ಧಾರ ಮಾಡಿ ಅದರಿಂದ ಪಾಠ ಕಲಿಯುವುದು 100 ಪಾಲು ಉತ್ತಮ. ಮತ್ತು ಅದೇ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ನಿಮ್ಮನ್ನು ಕಾಡುತ್ತಿರುವ, ನಿಮ್ಮ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತಿರುವ ಎರಡನೇ ಅತಿ ದೊಡ್ಡ ಶತ್ರು ಎಲ್ಲರನ್ನೂ ಮೆಚ್ಚಿಸುವ ಪ್ರಯತ್ನ ಮತ್ತು ಇಲ್ಲ ಎಂದು ಹೇಳಲಾಗದಿರುವುದು. ನೀವು ಹುಟ್ಟಿನಿಂದಲೇ ಶಾಂತಿ ಪ್ರಿಯರು. ಯಾರೊಂದಿಗೂ ಜಗಳ, ವೈಮನಸ್ಸು, ವಾಗ್ವಾದ ನಿಮಗೆ ಇಷ್ಟವಾಗುವುದಿಲ್ಲ. ಹಾಗಾಗಿ ಎಲ್ಲರನ್ನೂ ಖುಷಿಪಡಿಸಲು, ಎಲ್ಲರ ಕಣ್ಣಿನಲ್ಲಿ ಒಳ್ಳೆಯವರಾಗಿ ಕಾಣಲು ನೀವು ಸದಾ ಪ್ರಯತ್ನಿಸುತ್ತೀರಿ. ಯಾರಾದರೂ ನಿಮ್ಮ ಬಳಿ ಬಂದು ಒಂದು ಸಣ್ಣ ಸಹಾಯ ಕೇಳಿದರೆ ಸಾಕು, ನಿಮ್ಮ ಸ್ವಂತ ಅತಿ ಮುಖ್ಯವಾದ ಕೆಲಸವನ್ನು ಬದಿಗೊತ್ತಿಯಾದರೂ ಅವರಿಗೆ ಸಹಾಯ ಮಾಡಲು ಓಡುತ್ತೀರಿ. ನಿಮಗೆ ಆ ಕೆಲಸ ಮಾಡಲು ಇಷ್ಟವಿಲ್ಲದಿದ್ದರೂ, ನಿಮ್ಮ ಬಳಿ ಸಮಯ ಅಥವಾ ಹಣ ಇಲ್ಲದಿದ್ದರೂ, ಬೇರೆಯವರ ಮುಖಭಾವಕ್ಕೆ ಅಂಜಿ ಅವರು ಎಲ್ಲಿ ಬೇಸರ ಮಾಡಿಕೊಳ್ತಾರೋ ಎಂಬ ಭಯದಿಂದ ಅಲ್ಲ ಎಂದು ಖಡಕ್ಕಾಗಿ ಹೇಳಲು ನಿಮಗೆ ಸಾಧ್ಯವಾಗುವುದೇ ಇಲ್ಲ. ನಿಮ್ಮ ಈ ಅತಿಯಾದ ಮೃದು ಸ್ವಭಾವವನ್ನೇ, ನಿಮ್ಮ ಈ ವೀಕ್ನೆಸ್ ಅನ್ನೇ ನಿಮ್ಮ ಸುತ್ತಮುತ್ತಲಿನ ಜನರು, ನಿಮ್ಮ ಸ್ವಂತ ಸಂಬಂಧಿಕರು ಮತ್ತು ನಿಮ್ಮನ್ನ ಸ್ನೇಹಿತರು ಎಂದು ಕರೆದುಕೊಳ್ಳುವವರು ಬಂಡವಾಳವಾಗಿಸಿಕೊಂಡಿದ್ದಾರೆ. ನಿಮ್ಮನ್ನು ಅವರು ಕೇವಲ ಅವರ ಅಗತ್ಯಗಳಿಗಾಗಿಯಲ್ಲ, ಕೇವಲ ಸಾಧಿಸಿಕೊಳ್ಳಲು ಬಳಸಿಕೊಳ್ಳುತ್ತಿದ್ದಾರೆ. ನೀವು ಎಲ್ಲರನ್ನ ಮೆಚ್ಚಿಸಲು ಹೋದಷ್ಟು ನಿಮ್ಮ ಸ್ವಂತ ಗುರಿಗಳಿಂದ, ನಿಮ್ಮ ಕನಸುಗಳಿಂದ ನೀವು ಬಹುದೂರ ಹೋಗುತ್ತಿದ್ದೀರಿ. ನಿಮ್ಮ ಅಮೂಲ್ಯವಾದ ಶಕ್ತಿ, ಸಮಯ ಮತ್ತು ಕಷ್ಟಪಟ್ಟು ದುಡಿದ ಹಣ ಕೇವಲ ಬೇರೆಯವರಿಗಾಗಿ ವ್ಯಯವಾಗುತ್ತಿದೆ. ದಿನದ ಕೊನೆಯಲ್ಲಿ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಂಪೂರ್ಣವಾಗಿ ಬಳಲಿರುತ್ತೀರಿ. ನೆನಪಿಡಿ ತುಲಾರಾಶಿಯವರೇ, ಈ ಜಗತ್ತಿನಲ್ಲಿ ಎಲ್ಲರನ್ನೂ ಮೆಚ್ಚಿಸಲು ಸಾಕ್ಷಾತ್ ಭಗವಂತನಿಗೂ ಸಾಧ್ಯವಿಲ್ಲ. ಇನ್ನು ನೀವು ಕೇವಲ ಮನುಷ್ಯರು. ನಿಮ್ಮ ಗುರಿಗಳಿಗೆ ಅಡ್ಡಿಯಾಗುವ, ನಿಮ್ಮ ಸಮಯವನ್ನು ಹಾಳು ಮಾಡುವ ಯಾವುದೇ ವಿಷಯಕ್ಕೂ ಅಥವಾ ವ್ಯಕ್ತಿಗೂ ನಿರ್ದಾಕ್ಷಿಣ್ಯವಾಗಿ ಮುಖಕ್ಕೆ ಹೊಡೆದಂತೆ ಇಲ್ಲ ಎಂದು ಹೇಳುವುದನ್ನು ನೀವು ಹಿಂದೆಯೇ ಕಲಿಯಬೇಕು. ಇಲ್ಲ ಎನ್ನುವುದು ಕೇವಲ ಒಂದು ಪದವಲ್ಲ, ಒಂದು ಸಂಪೂರ್ಣ ವಾಕ್ಯ. ನಿಮ್ಮನ್ನು ನೀವು ಮೊದಲು ಪ್ರೀತಿಸಲು ಕಲಿಯಿರಿ. ನಿಮ್ಮ ಸ್ವಂತ ಅಗತ್ಯಗಳಿಗೆ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ವೃತ್ತಿಗೆ ಮೊದಲ ಆದ್ಯತೆ ನೀಡಿ. ಯಾರು ನಿಮ್ಮ ಇಲ್ಲ ಎಂಬ ಪದವನ್ನು ಗೌರವಿಸುವುದಿಲ್ಲವೋ ಅವರು ನಿಮ್ಮ ಜೀವನದಲ್ಲಿರಲು ನಾಲಾಯಕ್ಕೆ ಎಂದು ಅರ್ಥ ಮಾಡಿಕೊಳ್ಳಿ. ಆಗ ಮಾತ್ರ ನೀವು ಯಶಸ್ಸಿನ ಶಿಖರವನ್ನು ಏರಲು ಸಾಧ್ಯ. ಇನ್ನು ನಿಮ್ಮ ಯಶಸ್ಸನ್ನು ಸಂಪೂರ್ಣವಾಗಿ ನುಂಗಿ ಹಾಕುತ್ತಿರುವ, ನಿಮ್ಮ ಪ್ರಗತಿಗೆ ದೊಡ್ಡ ತಡೆಗೋಡೆಯಾಗಿ ನಿಂತಿರುವ ಆ ಮೂರನೇ ವ್ಯಕ್ತಿ ಮತ್ತು ಅತ್ಯಂತ ಅಪಾಯಕಾರಿ ಶತ್ರು ಪರಿಪೂರ್ಣತೆಯ ಅನ್ವೇಷಣೆ ಮತ್ತು ಕೆಲಸವನ್ನು ನಾಳೆಗೆ ಮುಂದೂಡುವಿಕೆ. ತುಲಾರಾಶಿಯವರಿಗೆ ಪ್ರತಿಯೊಂದು ಅತ್ಯಂತ ಪರ್ಫೆಕ್ಟ್ ಆಗಿರಬೇಕು, ಸುಂದರವಾಗಿರಬೇಕು, ಯಾವುದೇ ಕಲೆ ಇರಬಾರದು. ನೀವು ಯಾವುದೇ ಒಂದು ಹೊಸ ಕೆಲಸ, ವ್ಯವಹಾರ ಅಥವಾ ಪ್ರಾಜೆಕ್ಟ್ ಪ್ರಾರಂಭಿಸುವ ಮುನ್ನ ಎಲ್ಲವೂ 100ಕ್ಕೆ 100 ಸರಿಯಾಗಿದೆ, ಪರ್ಫೆಕ್ಟ್ ಆಗಿದೆ ಎಂದು ಕಾಯುತ್ತಲೇ ಇರುತ್ತೀರಿ. ಇನ್ನು ಸೂಕ್ತ ಸಮಯ ಬಂದಿಲ್ಲ, ನನ್ನ ಬಳಿ ಇನ್ನೂ ಸಾಕಷ್ಟು ಸಮಯವಿಲ್ಲ, ಹಣವಿಲ್ಲ, ನನ್ನ ಬಳಿ ಎಲ್ಲ ಸಂಪನ್ಮೂಲಗಳು ಒಟ್ಟಾಗಲಿ, ಗ್ರಹಗತಿಗಳು ಸರಿಯಾಗಲಿ, ಆಮೇಲೆ ಶುರು ಮಾಡ್ತೇನೆ ಎಂದು ನಿಮ್ಮ ಕೆಲಸಗಳನ್ನು ಭವಿಷ್ಯಕ್ಕೆ ಮುಂದೂಡುತ್ತಲೇ ಇರುತ್ತೀರಿ.
ಆದರೆ ವಾಸ್ತವದ ಕಟು ಸತ್ಯವೇನೆಂದರೆ ಪರ್ಫೆಕ್ಟ್ ಎನ್ನುವ ಸಮಯ, ಪರ್ಫೆಕ್ಟ್ ಎನ್ನುವ ವ್ಯಕ್ತಿ ಅಥವಾ ಪರ್ಫೆಕ್ಟ್ ಎನ್ನುವ ಅವಕಾಶ ಈ ಭೂಮಿಯ ಮೇಲೆ ಎಂದಿಗೂ ಯಾರಿಗೂ ಬರುವುದೇ ಇಲ್ಲ. ನಿಮ್ಮ ಈ ಪರಿಪೂರ್ಣತೆಯು ಹುಚ್ಚು ವಾಸ್ತವದಲ್ಲಿ ನಿಮ್ಮನ್ನು ಸೋಮಾರಿಯನ್ನಾಗಿಸುತ್ತಿದೆ ಮತ್ತು ನಿಮ್ಮಲ್ಲಿರುವ ಭಯವನ್ನು ಮುಚ್ಚಿಡಲು ನೀವು ಬಳಸುತ್ತಿರುವ ಒಂದು ನೆಪವಷ್ಟೇ. ಇವತ್ತಿನ ಕೆಲಸವನ್ನು ನಾಳೆಗೆ, ನಾಳೆಯ ಕೆಲಸವನ್ನು ನಾಡಿದ್ದಕ್ಕೆ, ಈ ತಿಂಗಳ ಕೆಲಸವನ್ನು ಮುಂದಿನ ವರ್ಷಕ್ಕೆ ಮುಂದೂಡುವ ನಿಮ್ಮ ಈ ಅಭ್ಯಾಸವೇ ನಿಮ್ಮ ಯಶಸ್ಸಿನ ಅತಿ ದೊಡ್ಡ ಶಸ್ತ್ರು. ನಿಮ್ಮ ಎಲ್ಲ ಲ್ಯಾಪ್ಟಾಪ್ನಲ್ಲಿ, ನಿಮ್ಮ ಡೈರಿಯನ್ನೇ, ನಿಮ್ಮ ಮನಸ್ಸಿನಲ್ಲಿ ಎಷ್ಟೋ ಅದ್ಭುತವಾದ ಐಡಿಯಾಗಳು ಅರ್ಧಂಬರ್ಧವಾಗಿ ಕೊಳೆಯುತ್ತಿವೆ, ಏಕೆಂದರೆ ನೀವು ಅವುಗಳನ್ನು ಪರ್ಫೆಕ್ಟ್ ಆಗಿ ಮಾಡಲು ಕಾಯುತ್ತಿದ್ದೀರಿ. ನೆನಪಿರಲಿ, ಯಾವುದೂ ಪರಿಪೂರ್ಣವಾಗಿ ಶುರುವಾಗುವುದಿಲ್ಲ, ಶೂನ್ಯದಿಂದಲೇ ಎಲ್ಲವೂ ಆರಂಭವಾಗಬೇಕು. ಇರುವ ಸಂಪನ್ಮೂಲಗಳಲ್ಲೇ ಅಷ್ಟೇ ಕಷ್ಟವಿದ್ದರೂ ಈಗಲೇ ಆ ಕೆಲಸವನ್ನು ಶುರು ಮಾಡಿ. ದಾರಿಯಲ್ಲಿ ಹೋಗುತ್ತಾ ಹೋಗುತ್ತಾ ತಪ್ಪುಗಳನ್ನು ತಿದ್ದಿಕೊಳ್ಳುತ್ತಾ ಎಲ್ಲವೂ ತನ್ನಷ್ಟಕ್ಕೆ ತಾನೇ ಪರ್ಫೆಕ್ಟ್ ಆಗುತ್ತದೆ. ಕೆಲಸ ಆರಂಭಿಸುವುದೇ ಯಶಸ್ಸಿನ ಮೊದಲ ಮೆಟ್ಟಿಲು. ಪ್ರೀತಿಯ ತುಲಾರಾಶಿಯವರೇ, ಈ 3 ಗುಪ್ತ ಶತ್ರುಗಳು, ಒಂದು ಅತಿಯಾದ ಆಲೋಚನೆ ಮತ್ತು ನಿರ್ಧಾರ ವಿಳಂಬ, 2 ಎಲ್ಲರನ್ನೂ ಮೆಚ್ಚಿಸುವ ಗುಣ ಮತ್ತು ಮುಖದಾಕ್ಷಿಣ್ಯ, 3 ಪರಿಪೂರ್ಣತೆಯ ಹುಚ್ಚು ಮತ್ತು ಕೆಲಸವನ್ನು ಮುಂದೂಡುವಿಕೆ, ಇವುಗಳನ್ನು ನೀವು ಈ ಕ್ಷಣವೇ ನಿಮ್ಮಿಂದ ದೂರ ಮಾಡಬೇಕು. ಇವು ಯಾವ ಮಾಟಮಂತ್ರಗಳಲ್ಲ, ಯಾರೋ ಹೊರಗಿನಿಂದ ತಂದು ತಮ್ಮ ತಲೆಗೆ ತುಂಬಿದವರಲ್ಲ. ಇವು ನಿಮ್ಮ ಮನಸ್ಸಿನಲ್ಲಿಯೇ ಮನೆ ಮಾಡಿರುವ, ನಿಮ್ಮನ್ನೇ ತಿಂದು ತೇಗುತ್ತಿರುವ ನಿಮ್ಮದೇ ಗುಣಗಳು. ಈ ಕ್ಷಣದಿಂದಲೇ ಒಂದು ಕಠಿಣವಾದ ದೃಢವಾದ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಮೇಲೆ, ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ಅಪಾರವಾದ ನಂಬಿಕೆಯನ್ನು ಇಡಿ. ನಿಮ್ಮಲ್ಲಿರುವ ಅದ್ಭುತವಾದ ಬುದ್ಧಿಶಕ್ತಿ, ನಿಮ್ಮ ಸೃಜನಶೀಲತೆ, ನಿಮ್ಮ ಕಲಾತ್ಮಕತೆ ಮತ್ತು ನಿಮ್ಮ ಕಠಿಣ ಪರಿಶ್ರಮವನ್ನು ಬೇರೆಯವರನ್ನು ಉದ್ಧಾರ ಮಾಡುವುದಕ್ಕಲ್ಲ, ಬದಲಾಗಿ ನಿಮ್ಮ ಸ್ವಂತ ಏಳಿಗೆಗಾಗಿ, ನಿಮ್ಮ ಕನಸುಗಳಿಗಾಗಿ ಬಳಸಿ. ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲನ್ನು ಬೇರೆಯವರ ಕೈಯಿಂದ ಕಿತ್ತುಕೊಂಡು ನಿಮ್ಮ ಕೈಗೆ ತೆಗೆದುಕೊಳ್ಳಿ. ಈ 3 ಆಂತರಿಕ ಶತ್ರುಗಳನ್ನು ನೀವು ಸೋಲಿಸಿದ ದಿನ ಈ ಇಡೀ ಜಗತ್ತು ನಿಮ್ಮ ಕಾಲ್ಕೆಳಗೆ ಬಂದು ನಿಲ್ಲುತ್ತದೆ. ನಿಮ್ಮ ಆಸೆಗಳು, ನೀವು ಕಂಡ ಕಾರು, ಬಂಗಲೆ, ಬ್ಯಾಂಕ್ ಬ್ಯಾಲೆನ್ಸ್, ನೆಮ್ಮದಿಯ ಜೀವನ ಎಲ್ಲವೂ ನನಸಾಗುತ್ತದೆ. ಗ್ರಹಗಳ ರಾಜ ಶುಕ್ರನ ಸಂಪೂರ್ಣ ಆಶೀರ್ವಾದ, ಕರುಣೆ ಸದಾ ನಿಮ್ಮ ಮೇಲಿದೆ. ನಿಮ್ಮಲ್ಲಿನ ಶಕ್ತಿ ಅಪಾರವಾದದ್ದು. ಈಗ ಕಣ್ಣೆರೆಸಿಕೊಂಡು ಎದ್ದು ನಿಲ್ಲಿ, ದೃಢವಾದ ಹೆಜ್ಜೆ ಇಡಿ ನಿಮ್ಮ ಯಶಸ್ಸಿನತ್ತ, ನಿಮ್ಮ ಹೊಸ ಭವಿಷ್ಯ. ಈ ವಿಡಿಯೋದಲ್ಲಿರುವ ಮಾತುಗಳು ನಿಮ್ಮ ಮನಸ್ಸಿಗೆ ನಾಟಿದ್ರೆ, ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ರೆ ಈಗಲೇ ಒಂದು ನಿರ್ಧಾರ ಮಾಡಿ. ಕಮೆಂಟ್ನಲ್ಲಿ ನಾನು ಬದಲಾಗುತ್ತೇನೆ, ನನ್ನ ಯಶಸ್ಸು ನನ್ನ ಹಕ್ಕು ಎಂದು ಬರೆಯಿರಿ. ನಿಮಗೆ ಶುಭವಾಗಲಿ. ಧನ್ಯವಾದಗಳು.